ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಹಿಂದೆ ಪ್ರಥಮ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 2024-25ನೇ ಸಾಲಿನಲ್ಲಿ ಭಾಗ ಡಿ ಯಲ್ಲಿ ಕೇಳಿರುವಂತಹ 6 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೆ. ಇಲ್ಲಿ ನಿಮಗೆ 6 ಅಂಕಕ್ಕೆ ಮೊದಲ ಪಾರ್ಟಿಗೆ ಸಂಬಂಧಪಟ್ಟಾಗೆ 2 ಪ್ರಾಬ್ಲಮ್ಗಳನ್ನ ಕೇಳಿದ್ರು. ಒಂದು ಸಂಘಟಕ ಸ್ತಂಭ ರೇಖಾಚಿತ್ರವನ್ನು ರಚನೆ ಮಾಡೋದು, ಇದನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ. ಆ ಒಂದು ವಿಡಿಯೋನ ವಾಚ್ ಮಾಡಿ. ಅದಾದ ನಂತರ ಕೊಟ್ಟಿರುವಂತಹ ದತ್ತಾಂಶಗಳಿಗೆ ನೇರ ವಿಧಾನ, ಊಹಾತ್ಮಕ ವಿಧಾನ ಮತ್ತು ಹಂತ ವಿಚಲನ ವಿಧಾನಗಳ ಮೂಲಕ ಅಂಕಗಣಿತ ಸರಾಸರಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು, 6 ಅಂಕವನ್ನು ಯಾವ ರೀತಿಯಾಗಿ ಈಸಿಯಾಗಿ ಪಡೆದುಕೊಳ್ಳಬಹುದು, ಲೆಕ್ಕವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಆ ವಿಡಿಯೋನ ವಾಚ್ ಮಾಡಿ. ಅದೇ ರೀತಿಯಾಗಿ ಪಾರ್ಟ್ 2ಗೆ ಸಂಬಂಧಪಟ್ಟಾಗೂ ಕೂಡ 6 ಅಂಕದ ಥಿಯರಿ ಪ್ರಶ್ನೆ ಕೂಡ ಈ ಒಂದು ಎಕ್ಸಾಮಲ್ಲಿ ನಿಮಗೆ ಕೇಳೋದ್ರಿಂದ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಏನು, ಕೃಷಿ ಕ್ಷೇತ್ರದ ಮೇಲಾದ ಸುಧಾರಣೆಗಳ ಪರಿಣಾಮಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಸರ್ಕಾರದ ಪಾತ್ರವೇನು ಚರ್ಚಿಸಿ ಅಂತ 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 2ರಲ್ಲಿ 1ಕ್ಕೆ ನೀವು ಉತ್ತರವನ್ನು ಬರೀಬೇಕು. ಬಹುಮುಖ್ಯ ಪ್ರಶ್ನೆಗಳಾಗಿರುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಓದ್ಕೊಳ್ಳುವಾಗ ಹೇಗೆ ಓದ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಒಂದು ಪ್ರಶ್ನೆ ಯಾವ ಅಧ್ಯಾಯದಲ್ಲಿ ಬಂದಿದೆ ಆ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಂಡಿರಬೇಕು. ಈಗ ಕೃಷಿ ಕ್ಷೇತ್ರದ ಮೇಲಾದ ಸುಧಾರಣೆಗಳ ಪರಿಣಾಮಗಳನ್ನು ವಿವರಿಸಿ ಏನಿದೆ, ಈ ಒಂದು ಪ್ರಶ್ನೆ ಯಾವ ಅಧ್ಯಾಯದಲ್ಲಿ ನಿಮಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಉದಾರೀಕರಣ ಏನಿದೆ, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಏನಿದೆ, ಒಂದು ಮೌಲ್ಯಮಾಪನ, ಈ ಒಂದು ಅಧ್ಯಾಯದ ಮೇಲೆ ಕೇಳ್ತಾರೆ. ಈ ಒಂದು ಅಧ್ಯಾಯದಲ್ಲಿ ಬಹುಮುಖ್ಯ ಪ್ರಶ್ನೆಗಳು ಯಾವ್ದು ಅನ್ನೋದನ್ನ ಈ ಹಿಂದೆ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಕೊಡುವಾಗ ಕೊಟ್ಟಿದ್ದೆ ನಾನು. ಆಗ ಒಂದು ವಿಚಾರವನ್ನು ಹೇಳಿದ್ದೆ, ಈ ಅಧ್ಯಾಯದಲ್ಲಿ 6 ಅಂಕಕ್ಕೆ ಮುಖ್ಯವಾಗಿ 2 ಪ್ರಶ್ನೆಗಳು ಬರುತ್ತೆ. ಒಂದು ಉದಾರೀಕರಣದ ಪ್ರಮುಖ ಕ್ಷೇತ್ರಗಳನ್ನು ವಿವರಿಸಿ ಅಂತ ಕೇಳ್ತಾರೆ, ಇನ್ನೊಂದು ಕೃಷಿ ಕ್ಷೇತ್ರದ ಮೇಲಾದ ಸುಧಾರಣೆಗಳ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಅಂತ ಹೇಳಿದ್ದೆ. ನೀವೇನು ಮಾಡಿ, ಈ 2 ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು. ಮೊದಲ ಪ್ರಶ್ನೆ, ಉದಾರೀಕರಣದ ಪ್ರಮುಖ ಕ್ಷೇತ್ರಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದನ್ನು ಉದಾರೀಕರಣ ಎನ್ನುತ್ತೇವೆ. ಉದಾರೀಕರಣದ ಅಡಿ ಕೈಗಾರಿಕಾ ವಲಯ, ಹಣಕಾಸು ವಲಯ, ಬಾಹ್ಯ ವಲಯಗಳಲ್ಲಿ ಸುಧಾರಣೆ ಜಾರಿಗೆ ತರಲಾಯಿತು. ಹಾಗಾದರೆ ಪ್ರಮುಖ ಕ್ಷೇತ್ರಗಳು ಯಾವ್ದ್ಯಾವುದು? ಕೈಗಾರಿಕಾ ವಲಯದ ಸುಧಾರಣೆ, ಹಣಕಾಸು ವಲಯದ ಸುಧಾರಣೆ, ಬಾಹ್ಯ ವಲಯದ ಸುಧಾರಣೆ, ವ್ಯಾಪಾರ ಮತ್ತು ಹೂಡಿಕೆ ನೀತಿಯ ಸುಧಾರಣೆ, ವಿದೇಶಿ ವಿನಿಮಯ ಸುಧಾರಣೆ. ಈ ಪಾಯಿಂಟ್ಗಳಿಗೆ ನೀವು ವಿವರಣೆ ಸಹಿತ ಬರಿಬೇಕು. ಇದು ಮೇನ್ ಪಾಯಿಂಟ್ ಆಗಿರುತ್ತೆ. ಹಾಗಾದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ಏನು ಸುಧಾರಣೆಯನ್ನು ತಂದರು, ಹಣಕಾಸು ವಲಯದಲ್ಲಿ ಏನೇನು ಸುಧಾರಣೆಗಳಾಯಿತು, ಬಾಹ್ಯ ವಲಯದಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ನೀತಿಯಲ್ಲಿ ಏನೇನು ಸುಧಾರಣೆ ಬಂತು, ವಿದೇಶಿ ವಿನಿಮಯದಲ್ಲಿ ಏನೇನು ಸುಧಾರಣೆಯಾಯಿತು ಅಂತ ಹೇಳಿಕೊಂಡು ನೀವು ವಿವರಣೆ ಸಹಿತ ಬರಿಬೇಕು. ಉದಾರೀಕರಣ ಅಂತ ಹೇಳಿದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕೆಲವೊಂದು ಹತೋಟಿ ನಿಯಂತ್ರಣಗಳು ಅಂತ ಇದ್ದೇ ಇರುತ್ತೆ. ಆ ಹತೋಟಿ ನಿಯಂತ್ರಣಗಳು ಅತಿ ಹೆಚ್ಚು ಇದ್ದಾಗ ಆ ಕೆಲಸವನ್ನು ನಾವು ಆರಾಮಾಗಿ ಖುಷಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರುವಂತಹ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸೋದು, ಫ್ರೀ ಮಾಡುವಂತಹ ಒಂದು ಪ್ರೋಸೆಸ್ಸು, ಒಂದು ವಿಧಾನಕ್ಕೆ ನಾವು ಉದಾರೀಕರಣ ಅಂತ ಕರೆಯೋದು. ಸೊ ಇದನ್ನು ಗಮನದಲ್ಲಿಟ್ಕೊಂಡು ನೀವೇನು ಮಾಡಬೇಕು, ವಿವರಣೆ ಸಹಿತ ಈ ಪಾಯಿಂಟ್ಗಳನ್ನು ನೀವು ಬರಿಬೇಕಾಗತ್ತೆ. ಇದು ಬಹುಮುಖ್ಯ ಪ್ರಶ್ನೆ ಈ ಅಧ್ಯಾಯದಲ್ಲಿ. ಇನ್ನೊಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ, ಅದು ಕೃಷಿ ಕ್ಷೇತ್ರದ ಮೇಲಾದ ಸುಧಾರಣೆಗಳ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಆರ್ಥಿಕ ಸುಧಾರಣೆಗಳು ಕೃಷಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿವೆ. ಏನು ಸುಧಾರಣೆಯನ್ನು ತಂದ್ರು ಉದಾರೀಕರಣ ಅಂತ ಹೇಳ್ಕೊಂಡು, ಆ ಒಂದು ಸುಧಾರಣೆ ಕೃಷಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿವೆ. ಆದುದರಿಂದ ಸುಧಾರಣೆಗಳು ಕೃಷಿಗೆ ಲಾಭವಾಗಲಿಲ್ಲ. ಕೃಷಿ ವಲಯವು ಸುಧಾರಣಾ ಪ್ರಕ್ರಿಯೆಯಿಂದ ಅಡ್ಡ ಪರಿಣಾಮಕ್ಕೊಳಗಾಗಿದೆ. ಏಕೆಂದರೆ ಸುಧಾರಣಾ ಅವಧಿಯಲ್ಲಿ ಕೃಷಿ ವಲಯದಲ್ಲಿ ಸಾರ್ವಜನಿಕ ಹೂಡಿಕೆ ಕಡಿಮೆಯಾಯಿತು. ಸಹಾಯಧನದ ನಿಲುಗಡೆಯಿಂದಾಗಿ ಗೊಬ್ಬರದ ಬೆಲೆ ಹೆಚ್ಚಳಕ್ಕೆ ಕಾರಣವಾಯಿತು. ಸಹಾಯಧನದ ನಿಲುಗಡೆಯಿಂದಾಗಿ ಅಂಚಿನ ರೈತರು, ಸಣ್ಣ ರೈತರು ತೊಂದರೆಗೆ ಒಳಗಾದರು. ಕೃಷಿ ಉತ್ಪನ್ನಗಳ ಆಮದು ಮೇಲಿನ ಸುಂಕ ಕಡಿತ, ಕನಿಷ್ಠ ಬೆಂಬಲ ಬೆಲೆ ತೆಗೆದುಹಾಕುವುದು ಮುಂತಾದ ಸುಧಾರಣಾ ಕ್ರಮಗಳಿಂದಾಗಿ ಭಾರತೀಯ ರೈತರ ಮೇಲೆ ಗಂಭೀರ ಪರಿಣಾಮ ಬೀರಿವೆ. ರೈತರು ತಮ್ಮ ಉತ್ಪನ್ನಗಳ ಮಾರಾಟಕ್ಕೆ ವಿದೇಶಿ ಪೈಪೋಟಿ ಎದುರಿಸುತ್ತಿದ್ದಾರೆ. ಸುಧಾರಣೆಗಳಿಂದಾಗಿ ವಾಣಿಜ್ಯ ಬೆಳೆ ಬೆಳೆಯಲು ರೈತರಿಗೆ ಪ್ರೋತ್ಸಾಹ ದೊರೆತಿದೆ. ಆಹಾರ ಧಾನ್ಯಗಳ ಬೆಳೆಗಳ ಮೇಲೆ ಒತ್ತಡ ಉಂಟಾಗಿದೆ. ಇದಿಷ್ಟು ಕೂಡ ಕೃಷಿ ಕ್ಷೇತ್ರದ ಮೇಲಾದ ಸುಧಾರಣೆಗಳ ಪರಿಣಾಮಗಳು. ನೆಕ್ಸ್ಟು, ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಉದ್ಯೋಗ ಬೆಳವಣಿಗೆ, ಅನೌಪಚಾರಿಕ ಮತ್ತು ಇತರ ಸಮಸ್ಯೆಗಳು ಏನಿದೆ, ಈ ಅಧ್ಯಾಯದ ಮೇಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾರತದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಸರ್ಕಾರದ ಪಾತ್ರವೇನು ಅಂತ ಕೇಳಿದ್ದಾರೆ. ಸರ್ಕಾರದ ಪಾತ್ರವೇನು ಅಂತ ಕೇಳಿದಾಗ ಒಂದಿಷ್ಟು ಪಾಯಿಂಟ್ಗಳಿಗೆ ವಿವರಣೆ ಕೊಟ್ಟು ನೀವು ಬರೀಬೇಕಾಗತ್ತೆ. ಮೊದಲನೇದಾಗಿ ಒಂದು ಪೀಠಿಕೆಯ ಮೂಲಕ ಶುರು ಮಾಡಬೇಕು. ನಿರುದ್ಯೋಗ ಸಮಸ್ಯೆಯು ಒಂದು ಶಾಪವಿದ್ದಂತೆ ಅದು ವ್ಯಕ್ತಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ.
ಆದುದರಿಂದ ಸರ್ಕಾರ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಇವುಗಳ ಜೊತೆಗೆ ಉದ್ಯೋಗ ನಿರ್ಮಾಣ ಮಾಡಲು ಸರ್ಕಾರ ಕೈಗೊಂಡಿರುವ ಸಾಮಾನ್ಯ ಕಾರ್ಯಕ್ರಮಗಳೆಂದರೆ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ, ಗೃಹ ಕೈಗಾರಿಕೆಗಳ ಅಭಿವೃದ್ಧಿ, ಶ್ರಮಸಾಂದ್ರ ತಂತ್ರಜ್ಞಾನ, ಸ್ವಯಂ ಉದ್ಯೋಗ, ಕೈಗಾರಿಕಾ ವಿಕೇಂದ್ರೀಕರಣಕ್ಕೆ ಉತ್ತೇಜನ, ಶ್ರಮದ ಚಲನಶೀಲತೆಗೆ ಪ್ರೇರಣೆ. ಇಷ್ಟು ಪಾಯಿಂಟ್ಸು. ಇದನ್ನು ವಿವರಣೆ ಸಹಿತ ನೀವು ಬರಿಬೇಕು. ಇದೇ ರೀತಿ ಇದೇ ಅಧ್ಯಾಯದಲ್ಲಿ ಇದೇ 6 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನೆರಡು ಚಾನ್ಸಸ್ ತುಂಬ ಇದೆ. ಅತಿ ಹೆಚ್ಚು ಪ್ರಾಧಾನ್ಯತೆ ಈ ಪ್ರಶ್ನೆಗೆ ಇರುತ್ತೆ. ಇದು ಬಿಟ್ಟು ಇನ್ನು ಯಾವ ಪ್ರಶ್ನೆಯನ್ನು ಈ ಅಧ್ಯಾಯದಲ್ಲಿ ಕೇಳಬಹುದು ಅಂತ ಹೇಳಿದ್ರೆ, ಭಾರತದಲ್ಲಿ ಶ್ರಮಬಲದ ಅನೌಪಚಾರೀಕರಣದ ಬಗ್ಗೆ ಚರ್ಚಿಸಿ ಅಂತ ಕೇಳಬಹುದು. ಇದಕ್ಕೂ ಕೂಡ ಪಾಯಿಂಟ್ಸ್ ಡೈರೆಕ್ಟ್ ಆಗೇ ಇದೆ. ನೀವು ಪಾಯಿಂಟ್ಸನ್ನು ಬರೆದ್ರೆ ಸಾಕು, ವಿವರಣೆ ಅಗತ್ಯ ಇಲ್ಲ. ಹಾಗಾಗಿ ಆ ಒಂದು ಪ್ರಶ್ನೆಯನ್ನು ನೀವು ನೋಡ್ಕೊಳ್ಬೇಕಾಗತ್ತೆ, ಅನೌಪಚಾರೀಕರಣ ಏನು ಅಂತ ಹೇಳ್ಕೊಂಡು. ಅದೇ ರೀತಿ ಇನ್ನೊಂದು ಪ್ರಶ್ನೆ, ಬದಲಾಗುತ್ತಿರುವ ಉದ್ಯೋಗ ರಚನೆಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಬಹುದು. ಬದಲಾಗುತ್ತಿರುವ ಉದ್ಯೋಗ ರಚನೆಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಬಹುದು. ಸೊ 3 ಪ್ರಶ್ನೆಗಳಿದೆ. ನಿಮಗೆ ಇಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರಿಬೇಕಾಗಿರೋದ್ರಿಂದ, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಅಧ್ಯಾಯ ಇರೋದು ಬಹುಮುಖ್ಯವಾಗಿರೋದ್ರಿಂದ ಆ ಅಧ್ಯಾಯದಲ್ಲಿ ಕೊಟ್ಟಿರುವಂಥ 2 ಪ್ರಶ್ನೆಗೆ ನೀವು ರೆಡಿ ಆದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಉತ್ತರವನ್ನು ಬರೀಲಿಕ್ಕೆ ಈಸಿ ಆಗುತ್ತೆ. ಇದ್ರ ಜೊತೆಗೆ ಕಾಲೇಜಲ್ಲಿ ನಿಮಗೆ 6 ಅಂಕಕ್ಕೆ, ಕಾರಣ ಜಿಲ್ಲಾ ಮಟ್ಟದ ಪೇಪರ್ ಆಗಿರೋದ್ರಿಂದ ನಿಮಗೆ ಯಾವ ರೀತಿಯಾಗಿ ನೀವು ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅಂತ ನಿಮ್ಮ ಕಾಲೇಜಲ್ಲಿ ಹೇಳಿರ್ತಾರೆ, ನಿಮ್ಮ ಲೆಕ್ಚರರ್ಸ್ ಹೇಳಿರ್ತಾರೆ. ಅದಕ್ಕೆ ನೀವು ರೆಡಿಯಾಗಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ, 6 ಅಂಕಕ್ಕೆ ಯಾವುದನ್ನು ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಕೇಳಿ ಕನ್ಫರ್ಮ್ ಮಾಡಿಕೊಂಡು ಕ್ಲಿಯರ್ ಆಗಿ ಓದ್ಕೊಳ್ಳಿ. ಸೊ ಈ ಪ್ರಶ್ನೆಗಳಂತೂ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ಓಕೆನಾ ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಿಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.